ಈಗ ನೀವು ಒಕ್ಕಲಿಗರ ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ, ನಿಮ್ ಜೊತೆ ನೀವು ಕೂಡ ಕ್ಯಾನ್ವಾಸ್ ಮಾಡಿದ್ರು. ಒಕ್ಕಲಿಗರು ವಿಶ್ವನಾಥ್ ಅವರು ಒಕ್ಕಲಿಗರಲ್ಲ ಅಂದ್ರೆ ಅವ್ರ ಮನೆಯಲ್ಲಿ 4-5 ಓಟ್ಗಳಿದಾವೆ. ಅವರು ಒಕ್ಕಲಿಗರ ಸಂಘಕ್ಕೆ ಓಟ್ ಹಾಕಿದ್ದಾರೆ. ಇದು ಒಕ್ಕಲಿಗರ ಸಂಘ ಯಾವ ರೀತಿ ಸರ್ ಇದು? ನೋಡಿ, ನಮ್ಮ ಸಮುದಾಯದಲ್ಲಿ ಒಕ್ಕಲಿಗರ ಸಮುದಾಯದಲ್ಲಿ ರೆಡ್ಡಿಗಳು ಕೂಡ ಮೆಂಬರ್ಶಿಪ್ ಆಗಬೇಕು ಅಂತಕ್ಕಂಥದ್ದು ಇದೆ ಬೈಲಾದಲ್ಲಿ. ಯಾವ ರೆಡ್ಡಿಗಳು ಅಂತಂದ್ರೆ ಕೋಲಾರ, ಚಿಕ್ಕಬಳ್ಳಾಪುರ ಒಕ್ಕಲಿಗ ಸಮಾಜದವ್ರನ್ನ ರೆಡ್ಡಿಗಳು ಅಂತೇಳಿ ಕರಿತೀವಿ ನಾವು. ವೇಮನ ರೆಡ್ಡಿಗಳಲ್ಲ, ಕೊಡ್ತ ರೆಡ್ಡಿಗಳಲ್ಲ, ವೇಮನ ರೆಡ್ಡಿಗಳಲ್ಲ, ಕೊಡ್ತ ರೆಡ್ಡಿಗಳಲ್ಲ. ಯಾರು ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ನಮ್ಮ ಒಕ್ಕಲಿಗ ಬಾಂಧವರು ರೆಡ್ಡಿ ಸಮಾಜದ ರೆಡ್ಡಿಗಳಂತ ಇಟ್ಕೊಂಡಿದ್ದಾರೆ, ಕೋಲಾರದಲ್ಲಿ ರೆಡ್ಡಿಗಳಂತ ಇಟ್ಕೊಂಡಿದ್ದಾರೆ. ಅವ್ರು ಯಾರು ಕೂಡ ಹೋಗಿ ವೇಮನ ರೆಡ್ಡಿ ಜನಸಂಘ ಮಾಡಿಲ್ಲ, ವೇಮನ ರೆಡ್ಡಿ ಜನಸಂಘದಲ್ಲಿ ಹೋಗಿ ಮೆಂಬರ್ಶಿಪ್ ಅನ್ನ ಆಗಿಲ್ಲ. ಇವ್ರು ನಮ್ಗೆ ಯಾರಿಗೂ ಕೂಡ ವೇಮನ ರೆಡ್ಡಿ ಜನಸಂಘದಲ್ಲಿ ಮೆಂಬರ್ಶಿಪ್ ಅನ್ನ ಕೊಡೋದಿಲ್ಲ. ಕೊಡ್ತಾರ? ಅವ್ರು ಹೇಳ್ತಕ್ಕಂಥದ್ದು ಒಂದೇನೆ, ನಾವು ರಾಜ್ಯದಲ್ಲಿ 3 ಲಕ್ಷ ಜನ ಇದ್ದೀವಿ ಅಂತಕ್ಕಂಥದ್ದು ಹೇಳ್ತಾರೆ. ಅವರೇ ನೇರವಾಗಿ ಹೇಳ್ತಾರೆ. ಅವರು ನಾವು ವೇಮನ ರೆಡ್ಡಿಗಳು ರಾಜ್ಯದಲ್ಲಿ 3 ರಿಂದ 5 ಲಕ್ಷ ಜನ ಇದ್ದೀವಿ ಅಂತ ಅವರೇ ಅಫಿಷಿಯಲ್ ಪೇಜ್ ಅಲ್ಲಿ ಹಾಕೊಂಡಿದ್ದಾರೆ. ನಾವ್ಯಾರು ಹೇಳ್ತಾ ಇಲ್ಲ. ನೀವು ಅದನ್ನ ಬರ್ಸ್ಕೊಂಡು ರೆಡ್ಡಿ ಸಮಾಜದವರು ಕೂಡ ಒಕ್ಕಲಿಗ ಸಂಘ ಮೆಂಬರ್ಶಿಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ಬಳಸ್ಕೊಂಡು ಆದರೆ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ಒಕ್ಕಲಿಗ ಸಂಘಕ್ಕೂ ಕೂಡ ಹೇಳಿದೀವಿ, ನಮ್ಮ ಸಂಘದಿಂದ ಕೂಡ ರಿಕ್ವೆಷನ್ ಕೊಟ್ಟಿದೀವಿ, ಕೊಡ್ತಾ ಇದೀವಿ ಕೂಡ. ಯಾರು ಈ ರೀತಿ 2 ಕಡೆ ಮೆಂಬರ್ಶಿಪ್ ಆಗಿರ್ತಕ್ಕಂಥವ್ರು ಇದ್ದಾರೆ, ಅವ್ರು ಯಾವ್ದು ಕೂಡ ಮೆಂಬರ್ಶಿಪ್ ಇರ್ತಕ್ಕಂಥದ್ದನ್ನ ಯಾವ್ದಾದ್ರು ಆಗಿದ್ರೆ ಕ್ಲಿಯರ್ ಆಗಿದೆ, ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅಥವಾ ಯಾವುದೇ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ರೆ ತಾನಾಗಿ ರದ್ದಾಗ್ತದೆ ಅಂತಕ್ಕಂಥ ಇದು ಕೂಡ ಬಹಳ ಕ್ಲಿಯರ್ ಆಗಿದೆ. ಮುಂದಿನ ಹೋರಾಟ ಮಾಡ್ತಕ್ಕಂಥದ್ದು ಮುಂದುವರಿಸ್ತೀವಿ ಕಾನೂನುಬದ್ಧವಾಗಿ. ಕೂಡ ಹೇಳಿದ್ದಾರೆ, ನಾವು ಕೂಡ ಒಕ್ಕಲಿಗರು ಯಾಕೆ ಇವರು ಸುಮ್ಮನೆ ರೆಡ್ಡಿ ರೆಡ್ಡಿ ಅಂತ ಹೇಳಿ ನಾವ್ ಹೇಳ್ತಾ ಇಲ್ಲಪ್ಪ, ಡಾಕ್ಯುಮೆಂಟ್ ಹೇಳ್ತಾ ಇದ್ದೀವಿ, ನಾವ್ ಹೇಳ್ತಾ ಇಲ್ಲ. ಕರ್ನಾಟಕ ರೆಡ್ಡಿ ಜನಸಂಘ, ಕರ್ನಾಟಕ ವೇಮನ ರೆಡ್ಡಿ ಜನಸಂಘ, SR ವಿಶ್ವನಾಥ್ ರೆಡ್ಡಿ ಅವರು ಮೆಂಬರು. ದಾಖಲೆ ಹೇಳ್ತಾ ಇದೀಯಪ್ಪ, ನಾವ್ ಹೇಳ್ತಾ ಇಲ್ಲ. ನಿಮ್ಗೆ ಕೊಡ್ತೀವಿ ದಾಖಲೆಗಳನ್ನ. ಸುಧಾಕರ್ ಅವರು ರೆಡ್ಡಿ ಜನಾಂಗ ಸೇರಿದವರು. ರೆಡ್ಡಿ ಅದನ್ನ ಹೇಳ್ತಪ್ಪ, ಅದನ್ನ ಹೇಳ್ತೀನಿ. ಇವ್ರು ಮಾತ್ರ ರೆಡ್ಡಿಗಳ ಅನ್ನೋ ಪ್ರಶ್ನೆ ಸಹ ಕೇಳಿ ಬರ್ತಾ ಇದೆ. ಅಲ್ಲ, ಇದನ್ನ ಇನ್ನೂ ಸ್ಪಷ್ಟವಾಗಿ ನಮ್ಮ ಅದ್ದೆ ಮಂಜಣ್ಣವರು ಇಷ್ಟೆಲ್ಲ ಸ್ಟಡಿ ಮಾಡಿರ್ತಕ್ಕಂಥವ್ರು, MA PhD ಅನ್ನು ಕೂಡ ತಗೊಂಡಿರ್ತಕ್ಕಂಥವ್ರು, ಅವ್ರು ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ ಇದ್ರ ಬಗ್ಗೆ. ನಾನು ನಿಮ್ಗೆ ಹೇಳಿದ್ನಲ್ಲ, ಕೋಲಾರ ರೆಡ್ಡಿಯವರು ಮತ್ತು ಚಿಕ್ಕಬಳ್ಳಾಪುರ ರೆಡ್ಡಿಯವರು ನಮ್ಮ ಜನಾಂಗದವರು ರೆಡ್ಡಿ ಅಂತ ಇಟ್ಕೊಳ್ತಾರೆ ಮುಂದಗಡೆ. ಅರ್ಥ ಆಯ್ತಲ್ಲ? ಅವ್ರ್ಯಾರು ಕೂಡ ಕರ್ನಾಟಕ ರಾಜ್ಯ ವೇಮನ ರೆಡ್ಡಿ ಜನಸಂಘ ಮಾಡಿಲ್ಲ, ಕರ್ನಾಟಕ ವೇಮನ ರೆಡ್ಡಿ ಜನಸಂಘದಲ್ಲಿ ಮೆಂಬರ್ಗಳಾಗಿಲ್ಲ, ರಾಜ್ಯದ ಡೈರೆಕ್ಟರ್ಗಳಾಗಿಲ್ಲ. ಯಾರನ್ನ ಮಾಡಿದಾರ? ಕರ್ನಾಟಕ ವೇಮನ ರೆಡ್ಡಿ ಜನಸಂಘದಲ್ಲಿ ಯಾರನ್ನ ಒಕ್ಕಲಿಗ ಡೈರೆಕ್ಟರ್ ಮಾಡೋರ ದಾಖಲೆಗಳಿಗೆ ಎಷ್ಟು ದಿವಸ ಹಿಂದೆ ಹೇಳ್ತೀರ ನೀವು? ಎಷ್ಟು ದಿವಸ ಸುಳ್ಳು ಹೇಳ್ಕೊಂಡು ಓಡಾಡ್ತೀರಾ? ರಾಜಕಾರಣಕ್ಕೋಸ್ಕರ ಜಾತಿ ಸುಳ್ಳು ನಾನು ಎಲ್ಲೂ ನೋಡಿಲ್ಲಪ್ಪ. ಸಮಾಜದಲ್ಲಿ ಸಣ್ಣ ಜಾತಿಯವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಎಲ್ಲ ಆಗಿದ್ದಾರೆ. ಅವರೆಲ್ಲ ಜಾತಿ ಮುಚ್ಚಿಟ್ಟಾಗಿಲ್ಲ. ನೀವು ವ್ಯಕ್ತಿಗತವಾಗಿ ಒಳ್ಳೆದನ್ನ ಮಾಡಿದ್ರೆ ಜಾತಿಯನ್ನ ವಿರುದ್ಧ ರಾಜಕಾರಣ ಮಾಡ್ಬೋದು. ನೀವು ಯಾಕೆ ಹಂಗೆ ಜಾತಿ ಸುಳ್ಳು ಹೇಳ್ಕೊಂಡು ಹೇಳ್ತಾರಪ್ಪ? ರಾಜಕಾರಣಕ್ಕೋಸ್ಕರ ಜಾತಿ ಸುಳ್ಳು ಹೇಳಬಾರದು. ಅದು ಒಳ್ಳೆ ಮೆಸೇಜ್ ಅಲ್ಲ. ಒಕ್ಕಲಿಗರ ಸಂಘಕ್ಕೆ ನಿವೇಶನ ಕೊಡಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ದಾಖಲೆಗಳೇನಾದ್ರೆ ಬಿಡುಗಡೆ ಮಾಡ್ಲಿ ಅಂತ ಹೇಳ್ತಾರೆ. ಏನಾದ್ರು ದಾಖಲೆಗಳಿದೆ?